ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಇನ್ನೊಂದು ಮೇನ್ ಬೋರ್ಡ್ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದ. ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಲಿಮಿಟೆಡ್ ತಮ್ಮ IPO ತರುವಂಥ ಪ್ಲಾನ್ಸ್ ಅನ್ನ ಮಾಡಿದ್ದಾರೆ. ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ ಲಿಮಿಟೆಡ್ 2009ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಇವರು ಮೇಜರ್ ಆಗಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳ ಡಿಸೈನ್, ಕನ್ಸ್ಟ್ರಕ್ಷನ್, ಆಪರೇಷನ್ ಮತ್ತು ಮೇಂಟೆನೆನ್ಸ್ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಹಾಗೆ ಗೌರ್ಮೆಂಟ್ ಏಜೆನ್ಸಿಗಳಿಂದ, ಎಂಟಿಟಿಗಳಿಂದ ವಾಟರ್ ಸಪ್ಲೈ ಪ್ರಾಜೆಕ್ಟ್ಸ್ ಅನ್ನು ಕೂಡ ಈ ಕಂಪನಿ ಪಡ್ಕೋತಾರೆ. ಆಲ್ರೆಡಿ ಸಾಕಷ್ಟು ಪ್ರಾಜೆಕ್ಟ್ಸ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಂತ ಬಂದಾಗ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳನ್ನು ಹಾಗೆ ಸೀವೇಜ್ ಸ್ಕೀಮ್ಸ್ಗಳನ್ನು ಹ್ಯಾಂಡಲ್ ಮಾಡುವಂಥ ಕಂಪನಿ ಆಗಿರ್ತಾರೆ. ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳ ಕನ್ಸ್ಟ್ರಕ್ಷನ್ನ ಜೊತೆಯಲ್ಲಿ ಪಂಪಿಂಗ್ ಸ್ಟೇಷನ್ಸ್ಗಳನ್ನು ಕೂಡ ಈ ಕಂಪನಿ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಜೂನ್ 2024ರ ವೇಳೆಗೆ 28 ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ಗಳನ್ನು ಕಂಪನಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಹಾಗೆ ಸಕ್ಸಸ್ಫುಲ್ ಆಗಿ 22 ವಾಟರ್ ಸಪ್ಲೈ ಪ್ರಾಜೆಕ್ಟ್ಸ್ಗಳನ್ನು ಕಂಪನಿ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ ಸ್ಟ್ರೆಂತ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯಲ್ಲಿ ಡಿಸೈನ್, ಇಂಜಿನಿಯರಿಂಗ್ ಮತ್ತು ಎಕ್ಸಿಕ್ಯೂಷನ್ ಟೀಮ್ ಇದೆ. ಇನ್ಹೌಸ್ ಟೀಮ್ ಅನ್ನು ಕಂಪನಿ ಹೊಂದಿದರೆ ಇದೊಂದು ಸ್ಟ್ರೆಂತ್ ಆಗಿರುತ್ತೆ. ಅದರ ಜೊತೆಯಲ್ಲಿ ಎಕ್ಸಿಸ್ಟಿಂಗ್ ರೀಜನ್ಗಳಲ್ಲೇ ಹೊಸ ಹೊಸ ಪ್ರಾಜೆಕ್ಟ್ಸ್ಗಳನ್ನು ಪಡ್ಕೋತಾ ಹೋಗ್ತಿದ್ದಾರೆ. ಒಳ್ಳೆ ಒಂದು ಗ್ರೋತ್ ಕೂಡ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತದೆ. ಡೈವರ್ಸಿಫೈಡ್ ಪ್ರಾಜೆಕ್ಟ್ಸ್ಗಳನ್ನು ಕಂಪನಿ ಹ್ಯಾಂಡಲ್ ಮಾಡ್ತಾರೆ. ಹಾಗೆ ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಅನ್ನು ಕೂಡ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಪ್ರಮೋಟರ್ಸ್ಗಳು ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ. ಸೀನಿಯರ್ ಮ್ಯಾನೇಜ್ಮೆಂಟ್ ಟೀಮ್ ಕೂಡ ಇದೆ. ಫಿನಾನ್ಷಿಯಲ್ ಪರ್ಫಾರ್ಮೆನ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ರೆವೆನ್ಯೂ ಮತ್ತು ಪ್ರಾಫಿಟ್ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಇಷ್ಟು ಕಂಪನಿಯ ಸ್ಟ್ರೆಂತ್ಸ್ ಆಗಿದ್ರೆ ಕೆಲವೊಂದಿಷ್ಟು ರಿಸ್ಕ್ ಅಥವಾ ಚಾಲೆಂಜಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಮೇಜರ್ ಆಗಿ ಗೌರ್ಮೆಂಟ್ ಏಜೆನ್ಸಿಗಳ ಮೇಲೆ ಹೆಚ್ಚಿನ ಒಂದು ಡಿಪೆಂಡೆನ್ಸ್ ಅನ್ನು ಹೊಂದಿದ್ದಾರೆ. ಸಾಕಷ್ಟು ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳನ್ನೇ ಕಂಪನಿ ಹ್ಯಾಂಡಲ್ ಮಾಡ್ತಾರೆ. ಸೊ ಗೌರ್ಮೆಂಟ್ನ ಕಡೆಯಿಂದ ಆರ್ಡರ್ಸ್ ಸ್ಟಾಪ್ ಆದರೆ ಅಥವಾ ಕಡಿಮೆ ಬಿಡ್ಡಿಂಗ್ ಮಾಡ್ತಿದ್ದಾರೆ ಅಂತ ಬೇರೆ ಕಂಪನಿಗೆ ಗೌರ್ಮೆಂಟ್ ಏನಾದರೂ ಆರ್ಡರ್ಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಕಂಪನಿಯ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಈ ಒಂದು ಸೆಕ್ಟರ್ ಏನಿದೆ ತುಂಬಾನೇ ಕಾಂಪಿಟೇಟಿವ್ ಸೆಕ್ಟರ್ ಆಗಿರುತ್ತೆ. ಇನ್ನೂ ಸಾಕಷ್ಟು ಕಂಪನಿಗಳು ಈ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಯಾರು ಕಡಿಮೆ ಬಿಡ್ಡಿಂಗ್ ಅನ್ನ ಆ ಒಂದು ಪ್ರಾಜೆಕ್ಟ್ನಲ್ಲಿ ಸಲ್ಲಿಸ್ತಾರೆ ಅವ್ರಿಗೆ ಕಾಂಟ್ರಾಕ್ಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಒಂದು ಕಡೆ ಕಂಪನಿಗೆ ಚಾಲೆಂಜಿಂಗ್ ಆಗ್ಬೋದು. ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ನ IPO ಶುಕ್ರವಾರ ನವೆಂಬರ್ 22ಕ್ಕೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ನವೆಂಬರ್ 26ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 140ರ ಲೋವರ್ ಪ್ರೈಸ್ ಬ್ಯಾಂಡ್, 148ರ ಕಟ್ ಆಫ್ ಪ್ರೈಸ್ ಅನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 148ರ ಕಟ್ ಆಫ್ ಪ್ರೈಸ್ ಏನಿದೆ ಅದೇ ಪ್ರೈಸ್ನಲ್ಲಿ ನೀವು ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ 101 ಶೇರ್ಗಳ ಲಾಟ್ ಆಗಿರುತ್ತೆ. ಮಿನಿಮಮ್ 101 ಶೇರ್ಗಳಿಗೆ ಅಪ್ಲೈ ಮಾಡಲೇಬೇಕು. 101 ಶೇರ್ಗಳಿಗೆ ಅಪ್ಲೈ ಮಾಡೋದಕ್ಕೆ ₹14,948 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿಯಲ್ಲಿ ನೀವು 13 ಲಾಟ್ಗಳಿಗೆ ಅಪ್ಲೈ ಮಾಡ್ಬೋದಾಗುತ್ತೆ. 13 ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹1,94,324 ಬೇಕಾಗುತ್ತೆ. 13ಕ್ಕಿಂತ ಹೆಚ್ಚಿನ ಲಾಟ್ಗೆ ಅಪ್ಲೈ ಮಾಡ್ತೀರಾ ಅಂದಾಗ HNI ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇನ್ನೂ ಹೆಚ್ಚಿನ ಲಾಟ್ಗಳಿಗೆ ಅಪ್ಲೈ ಮಾಡ್ತೀರಾ ಅಂದಾಗ ಬಿಗ್ HNI ಕ್ಯಾಟಗರಿಯಲ್ಲಿ ಕೂಡ ಅಪ್ಲೈ ಮಾಡ್ಬೋದಾಗುತ್ತೆ. ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ 10 ಲಕ್ಷದ ಮೇಲೆ ಇರಬೇಕಾಗುತ್ತೆ. ಅಂದರೆ ನೀವು 67 ಲಾಟ್ಗಳಿಗೆ ಅಪ್ಲೈ ಮಾಡ್ತೀರಾ. ಹಾಗೆ ಪ್ರತಿಯೊಂದು ಕ್ಯಾಟಗರಿಯ ಮಿನಿಮಮ್ ಲಾಟ್ಸ್ ಏನಿರುತ್ತೆ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಅಷ್ಟು ಲಾಟ್ಗಳು ನಿಮಗೆ ಅಲಾಟ್ ಆಗುತ್ತೆ. ಎಕ್ಸಾಂಪಲ್ಗೆ SHNI, ಸ್ಮಾಲ್ HNI ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಮಿನಿಮಮ್ 14 ಲಾಟ್ ಏನಿದೆ 14 ಲಾಟ್ಗಳು ಅಲಾಟ್ ಆಗುತ್ತೆ. ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ನ IPO ಟೈಮ್ ಲೈನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಲಾಟ್ಮೆಂಟ್ ಡೇಟ್ ನವೆಂಬರ್ 27 ಆಗಿರುತ್ತೆ. ಅಲಾಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ಬ್ಲಾಕ್ ಆದಂತ ಫಂಡ್ ನವೆಂಬರ್ 27ಕ್ಕೆ ರಿಲೀಸ್ ಆಗುತ್ತೆ. ಹಾಗೆ IPO ಲಿಸ್ಟಿಂಗ್ ಡೇಟ್ ನವೆಂಬರ್ 29 ಆಗಿರುತ್ತೆ. ಸೊ ಅವತ್ತೇ ನಿಮಗೆ ಡಿಮ್ಯಾಟ್ ನಲ್ಲಿ ಶೇರ್ಸ್ ಗಳು ಕೂಡ ಕ್ರೆಡಿಟ್ ಆಗುತ್ತೆ. ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನ ನಾವು ಅಬ್ಸರ್ವ್ ಮಾಡೋದಾದ್ರೆ ಕಂಪನಿಯ ಅಸೆಟ್ ನಲ್ಲಿ ಇಯರ್ ಆನ್ ಇಯರ್ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಕಂಪನಿಯ ರೆವೆನ್ಯೂಸ್ ಕೂಡ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 2022ರ ಫಿನಾನ್ಷಿಯಲ್ ಇಯರ್ ನಲ್ಲಿ 34 ಕೋಟಿ ಇದ್ದಂತ ಪ್ರಾಫಿಟ್ಸ್ 2024ರ ಫಿನಾನ್ಷಿಯಲ್ ಇಯರ್ಗೆ 110 ಕೋಟಿಗೆ ಜಂಪ್ ಆಗಿದೆ. ಹಾಗೆ 2025ರ Q1 ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಆ ಕ್ವಾರ್ಟರ್ ನಲ್ಲಿ 31 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಒಳ್ಳೆ ಒಂದು ಗ್ರೋತ್ ಪ್ರಾಫಿಟ್ ನಲ್ಲಿ ಕೂಡ ನೋಡೋದಕ್ಕೆ ಸಿಗ್ತದೆ. ಸೊ ಕಂಪನಿಯ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗಿರೋದು ಕಾಣಿಸುತ್ತೆ. ಬಟ್ ಫಿನಾನ್ಷಿಯಲ್ಸ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರೋದು ಟೋಟಲ್ ಬಾರೋಯಿಂಗ್ಸ್ ನಲ್ಲಿ. 2022ರ ಫಿನಾನ್ಷಿಯಲ್ ಇಯರ್ ನಲ್ಲಿ 18 ಕೋಟಿ ಇದ್ದಂತ ಡೆಟ್ ಏನಿದೆ ಅದು 2024ರ ವೇಳೆಗೆ 305 ಕೋಟಿಗೆ ಜಂಪ್ ಆಗಿದೆ. ಎಕ್ಸಾಂಪಲ್ಗೆ ಒಂದು ವರ್ಷಕ್ಕೆ ಕಂಪನಿ 10% ಇಂಟ್ರೆಸ್ಟ್ ಅನ್ನ ಡೆಟ್ ನ ಮೇಲೆ ಪೇ ಮಾಡ್ತಾರೆ ಅಂದಾಗ ಸೊ ಈ ಒಂದು ಸ್ಪೇಸ್ ನಲ್ಲಿ ಅಂದ್ರೆ 18 ಕೋಟಿ ಡೆಟ್ ಇದ್ದಾಗ 2 ಕೋಟಿಯಷ್ಟು ಇಂಟ್ರೆಸ್ಟ್ ಅನ್ನು ಅವರು ಪೇ ಮಾಡ್ತಿದ್ರು. ಬಟ್ ಈಗ 2025ರ ಫಿನಾನ್ಷಿಯಲ್ ಇಯರ್ ನಲ್ಲಿ 305 ಕೋಟಿ ಡೆಟ್ ಆಗಿದೆ. ಸೊ ಇಲ್ಲಿ 30 ಕೋಟಿಯಷ್ಟು ಇಂಟ್ರೆಸ್ಟ್ ಅನ್ನು ಅವರು ಪೇ ಮಾಡ್ತಾರೆ. ಇದು ಪ್ರಾಫಿಟ್ ನ ಮೇಲೆ ಹೊಡೆತವನ್ನ ಕೊಡುತ್ತೆ. ಆ ಒಂದು ರೀಸನ್ ಇಂದ ಕಂಪನಿಯ ಡೆಟ್ ಕಡಿಮೆ ಇದ್ರೆ ಅವರು ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಬಹುದಾಗುತ್ತೆ. ಪ್ರಾಫಿಟ್ ಮಾರ್ಜಿನ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಎನ್ವಿರೋ ಇನ್ಫ್ರಾ IPO ಇಶ್ಯೂ ಸೈಜ್ 650 ಕೋಟಿ, ಫ್ರೆಶ್ ಇಶ್ಯೂ ಆಫರ್ ಫಾರ್ ಸೇಲ್ 2 ಕೂಡ ಇರುತ್ತೆ. ಫ್ರೆಶ್ ಇಶ್ಯೂ 572 ಕೋಟಿ ಆಗಿದೆ. ಸೊ ಇದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ.
ಸೊ ಹೆಚ್ಚಿನ ಒಂದು ಇಶ್ಯೂ ಸೈಜ್ ಏನಿದೆ ಅದು ಫ್ರೆಶ್ ಇಶ್ಯೂನೇ ಆಗಿದೆ. 572 ಕೋಟಿಯನ್ನು ಕಂಪನಿ ತಮ್ಮ ಒಂದು ಡೆವಲಪ್ಮೆಂಟ್ನಲ್ಲಿ ಬಳಸ್ಕೋಬೋದಾಗುತ್ತೆ. ಆಫರ್ ಫಾರ್ ಸೇಲ್ 78 ಕೋಟಿ ಅರೌಂಡಲ್ಲಿ ಕಾಣಿಸುತ್ತೆ. ಇಲ್ಲಿ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ಗಳು ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡ್ತಾರೆ. ಹಾಗೆ ಯಾರಿಗೆ ಎಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡಿದಾಗ ರೀಸೆಂಟಾಗಿ ಬಂದಂಥ 5-6 ಮೇನ್ ಬೋರ್ಡ್ IPOಗಳಲ್ಲಿ ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರ್ ಇತ್ತು. ಬಟ್ ಎನ್ವಿರೋ ಇನ್ಫ್ರಾ 35% ಆಫರನ್ನು ಮಾಡ್ತಿದ್ದಾರೆ. ಸೊ ರಿಟೇಲ್ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಬಟ್ IPO ಸೈಜ್ ಮೀಡಿಯಂ ಅಂತಲೇ ಹೇಳ್ಬೋದಾಗುತ್ತೆ. QIBಗಳಿಗೆ 50% ಆಫರನ್ನು ಮಾಡ್ತಿದ್ದಾರೆ. NII ಕ್ಯಾಟಗರಿಯಲ್ಲಿ 15% ಆಫರ್ ಇದೆ. IPO ವ್ಯಾಲ್ಯೂಯೇಷನ್ಸನ್ನು ಅಬ್ಸರ್ವ್ ಮಾಡಿದಾಗ ಒಂದು ಸ್ಟ್ರಾಂಗ್ ROE ROCE ನೋಡೋದಕ್ಕೆ ಸಿಗುತ್ತೆ. 51%ನ ROE, 32%ನ ROCE ನೋಡೋದಕ್ಕೆ ಸಿಗ್ತದೆ. ಸೊ ಒಂದು ಸ್ಟ್ರಾಂಗ್ ರಿಟರ್ನ್ ಆನ್ ಈಕ್ವಿಟಿಯನ್ನು ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಇದು ಪಾಸಿಟಿವ್ ಸೈನ್ ಆಗಿರುತ್ತೆ. ಹಾಗೆ ರಿಟರ್ನ್ ಆನ್ ನೆಟ್ವರ್ತ್ ಕೂಡ 38%ನ ಅರೌಂಡಲ್ಲಿ ಇದೆ. ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ ರೀತಿಯಲ್ಲಿ ಡೆಟ್ ಟು ಈಕ್ವಿಟಿ ರೇಷಿಯೋ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಡೆಟ್ ಟು ಈಕ್ವಿಟಿ ರೇಷಿಯೋ 1ರ ಕೆಳಗಡೆ ಇದ್ರೆ ಓಕೆ ಅಂತ ಕನ್ಸಿಡರ್ ಆಗುತ್ತೆ. ಬಟ್ ಸ್ಟಿಲ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಡೆಟ್ ಸ್ವಲ್ಪ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. ಈಗ IPOನಲ್ಲಿ 570 ಕೋಟಿ ಅರೌಂಡಲ್ಲಿ ಕಂಪನಿಗೆ ಅಮೌಂಟ್ ಬರುತ್ತೆ. ಅದರಲ್ಲಿ ಅವರು ಸ್ವಲ್ಪ ಡೆಟ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೋದ್ರಲ್ಲಿ ಬಳಸ್ಕೊಂಡ್ರೆ ಕಂಪನಿಯ ಫಿನಾನ್ಷಿಯಲ್ಸ್ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಮುಂದಿನ ಕ್ವಾರ್ಟರ್ಗಳಿಂದ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗೋದು ಕಾಣಿಸ್ಬೋದು. 21ರ PEಯಲ್ಲಿ IPO ತರಬೇಕು ಅಂತ ಕಂಪನಿ ಪ್ಲಾನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ಒಳ್ಳೆ ಒಂದು ವ್ಯಾಲ್ಯೂಷನ್ ಆಗಿ ಕನ್ಸಿಡರ್ ಆಗುತ್ತೆ. ಯಾಕೆಂದ್ರೆ ಕಂಪನಿ RHP ಫೈಲ್ ಮಾಡುವಾಗ 4 ಕಂಪನಿಗಳನ್ನ ಕಾಂಪಿಟೇಟರ್ ಆಗಿ ನೇಮ್ ಮಾಡಿದರೆ. ಅಯಾನ್ ಎಕ್ಸ್ಚೇಂಜ್ ಲಿಮಿಟೆಡ್, ವಾಟೆಕ್ ವಾಬಾಗ್, ವಿಷ್ಣು ಪ್ರಕಾಶ್ ಆರ್ ಪುಂಗ್ಲಿಯಾ ಲಿಮಿಟೆಡ್, EMS ಲಿಮಿಟೆಡ್ ಕಾಂಪಿಟೇಟರ್ಸ್ ಅಂತ ನೇಮ್ ಮಾಡಿದ್ದಾರೆ. ಈ ಎಲ್ಲ ಕಂಪನಿಗಳ PE ಅನ್ನು ನಾವು ಅಬ್ಸರ್ವ್ ಮಾಡಿದಾಗ ಎನ್ವಿರೋ ಇನ್ಫ್ರಾ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ IPOನ ತರ್ತಾ ಇದ್ದಾರೆ. ಸೊ ಒಂದು ಸ್ಟ್ರಾಂಗ್ ವ್ಯಾಲ್ಯೂಷನ್ಸ್ ಕೂಡ ಕಾಣಿಸ್ತಿದೆ. ಎನ್ವಿರೋ ಇನ್ಫ್ರಾ ಇಂಜಿನಿಯರ್ಸ್ನ IPO ರಿಜಿಸ್ಟ್ರಾರ್ ಬಿಗ್ ಶೇರ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಇವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಬೇಕಾಗುತ್ತೆ. ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, ಈ ಒಂದು IPOನಲ್ಲಿ ನಾವು ಅಪ್ಲೈ ಮಾಡ್ಬೋದು ಅಂತ ಕ್ವೆಶ್ಚನ್ಸ್ ಇದ್ರೆ ಇವತ್ತಿನ ದಿನ 32 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಸೆಟ್ ಮಾಡಿರುವಂಥ ಕಟ್ ಆಫ್ ಪ್ರೈಸ್ 148. ಸೊ ಈ ಒಂದು ಪ್ರೈಸ್ನಲ್ಲಿ ಲಿಸ್ಟಿಂಗ್ ಗೇನ್ಸ್ 20ರಿಂದ 22%ನ ಅರೌಂಡಲ್ಲಿ ಕಾಣಿಸ್ತದೆ. ಈಗ ಬರ್ತಿರುವಂಥ IPOಗಳಲ್ಲಿ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ಅಂತಲೇ ಕನ್ಸಿಡರ್ ಆಗುತ್ತೆ. ಸೊ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಕನ್ಸಿಡರ್ ಮಾಡ್ಬೋದಾಗುತ್ತೆ. ಬಟ್ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ. ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕೂಡ ಇದೆ. ಮಾರ್ಕೆಟ್ ಯಾವ ರೀತಿಯಲ್ಲಿ ಇರುತ್ತೆ, ಕೊನೆ ದಿನ ಎಷ್ಟು ಪ್ರೀಮಿಯಂ ಕಾಣಿಸುತ್ತೆ, ಅದರ ಬೇಸಿಸ್ ಮೇಲೆ ಡಿಸಿಷನ್ ಅನ್ನು ತಗೋಬೋದಾಗುತ್ತೆ. ಇದೇ ರೀತಿಯಲ್ಲಿ 20% ಎಸ್ಟಿಮೇಟೆಡ್ ಲಿಸ್ಟಿಂಗ್ ಗೇನ್ಸ್ ಇದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ಗಳಿಗೋಸ್ಕರ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ನ ವ್ಯೂ ಇದ್ರೆ ಕಂಪನಿಯ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ಇದೆ. ಹಾಗೆ ರೆವೆನ್ಯೂಸ್ ಮತ್ತು ಅಸೆಟ್ಸ್ ಕೂಡ ಇನ್ಕ್ರೀಸ್ ಆಗ್ತದೆ. ಹಾಗೆ ಡೆಟ್ಟನ್ನು ಏನಾದರೂ ಕಡಿಮೆ ಮಾಡಿಕೊಂಡ್ರೆ ಕಂಪನಿ ಮತ್ತೆ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡ್ತಾ ಹೋಗ್ಬೋದು. 1-2 ಕ್ವಾರ್ಟರ್ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಶೇರ್ಗಳನ್ನು ಲಾಂಗ್ ಟರ್ಮ್ಗೆ ಬೇಕಾದರೂ ಕೂಡ ಕನ್ಸಿಡರ್ ಮಾಡ್ಕೋಬೋದಾಗುತ್ತೆ. ಬಟ್ ಓವರ್ ಆಲ್ ಒಳ್ಳೆ ಒಂದು ಕಂಪನಿ ಒಳ್ಳೆ ವ್ಯಾಲ್ಯೂಷನಲ್ಲಿ IPOನ ತರ್ತಿದ್ದಾರೆ. ಡೆಟ್ ಮಾತ್ರ ಒಂದು ಸ್ವಲ್ಪ ಕನ್ಸರ್ನ್ ಆಗಿರುತ್ತೆ. ಎನ್ವಿರೋ ಇನ್ಫ್ರಾ IPO ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ IPO ಇನ್ಫಾರ್ಮೇಷನ್ ಮತ್ತು ಮಾರ್ಕೆಟ್ ಅಪ್ಡೇಟ್ಸನ್ನು ರೆಗ್ಯುಲರ್ ಆಗಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.